ಸಚಿವ ರೂಪಾಲ ಅಥವಾ ಪರಶೋತ್ತಮ್ ರೂಪಾಲ ಅನ್ನೋಂಥವ್ರು ಏನಿದ್ದಾರೆ ಅವರು ಒಡಿಶಾದ ಒಂದು ಬಂದರಿಗೆ ಹೋಗ್ತಾ ಇದ್ರು. ಈ ಪ್ರಯಾಣ ಮಾಡಬೇಕಾದ್ರೆ ಹಡಗಿನಿಂದ ಹೋಗ್ಬೇಕಾಗಿತ್ತು. ಅವರು ನಿಗದಿಪಡಿಸಿದಂತಹ ಸ್ಥಳಕ್ಕೆ. ಈ ನಿಟ್ಟಿನಲ್ಲಿ ಪ್ರಯಾಣ ಬೆಳೆಸ್ತಾ ಇರಬೇಕಾದ್ರೆ ಏಕಾಏಕಿ ಅವರ ಬೋಟು ಮುಂದೆ ಹೋಗದೆ ಸತಾಯಿಸಿದೆ. ಸುಮಾರು 2 ಗಂಟೆಗಳ ಕಾಲ ಒಡಿಶಾದ ಚಿಲ್ಕಾ ಅನ್ನುವಂತಹ ಸರೋವರದಲ್ಲಿ ಕೇಂದ್ರ ಸಚಿವರು ಸಿಕ್ಕಾಕೊಂಡಿದ್ರು. ಈ ವಿಚಾರ ತಿಳಿತಾ ಇದ್ದಂತೆ ಮತ್ತೆ ಸಿಬ್ಬಂದಿಗಳು ಬೇರೆ ಹಡಗನ್ನ ಅರೇಂಜ್ ಮಾಡಿ ಅವರನ್ನ ಅಲ್ಲಿಂದ ಸಾಗ್ ಹಾಕುವಂತಹ ಪ್ರಯತ್ನ ನಡೀತು. ಹಾಗಾದ್ರೆ ಕೇಂದ್ರ ಸಚಿವರು ಎಲ್ಲಿ ಹೋಗ್ತಾ ಇದ್ರು, ಅವರೊಟ್ಟಿಗೆ ಯಾರ್ಯಾರಿದ್ರು, ಜೊತೆಗೆ ಆ ಸ್ಥಳ ಯಾವುದು, ಅಂದ್ರೆ ಅವ್ರು ಸಿಲ್ಕಾಕೊಂಡಂತ ಎಕ್ಸಾಕ್ಟ್ ಸ್ಥಳ ಯಾವುದು, ಯಾವ ಕಾರಣಕ್ಕಾಗಿ ಆ ಘಟನೆ ನಡೀತು, ಇದೆಲ್ಲದರ ಡೀಟೇಲ್ಸ್ ಅನ್ನ ಕೊಡ್ತೇವೆ ನೋಡಿ. ಕೇಂದ್ರ ಸಚಿವ ಪರಶೋತ್ತಮ್ ರೂಪಾಲ ಅವರಿದ್ದ ಬೋಟ್ ಭಾನುವಾರ ಸಂಜೆ ಸುಮಾರು 2 ಗಂಟೆಗಳ ಕಾಲ ಒಡಿಶಾದ ಚಿಲ್ಕಾ ಸರೋವರದಲ್ಲಿ ಸಿಲುಕಿಕೊಂಡಿತ್ತು. ಮೀನುಗಾರರು ಹಾಕಿದ ಬಲೆಯಲ್ಲಿ ಬೋಟ್ ಸಿಕ್ಕಾಕೊಂಡಿರಬಹುದು ಎಂಬ ಅನುಮಾನ ಇತ್ತು. ಇನ್ನು ಆಡಳಿತವು ಮತ್ತೊಂದು ಹಡಗನ್ನ ಸ್ಥಳಕ್ಕೆ ಕಳುಹಿಸಿತ್ತು. ಅದರ ಮೂಲಕ ಸಚಿವರನ್ನ ರಕ್ಷಿಸಿ ಅವರು ತೆರಳಬೇಕಿದ್ದ ಸ್ಥಾನಕ್ಕೆ ಕರೆದೊಯ್ಯಲಾಯಿತು. ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಮತ್ತು ಇತರ ಕೆಲವು ಸ್ಥಳೀಯ ಪಕ್ಷದ ನಾಯಕರು ಅವರೊಟ್ಟಿಗೆ ಇದ್ದರು. ಸಚಿವರು ಖುರ್ದಾ ಜಿಲ್ಲೆಯ ಬಾರ್ಕುಲ್ನಿಂದ ಪ್ರಯಾಣವನ್ನ ಆರಂಭಿಸಿ ಬ್ಲೂ ಲಗೂನ್ ಮೂಲಕ ಪುರಿ ಜಿಲ್ಲೆಯ ಸತ್ಪಾದಕ್ಕೆ ತೆರಳುತ್ತಾ ಇದ್ರು. ಈ ಘಟನೆ ನಡೆದಿದ್ದ ತಕ್ಷಣ ಹಡಗು ಸುಮಾರು 2 ಗಂಟೆಗಳ ಕಾಲ ನಲ್ಬನಾ ಪಕ್ಷಿಧಾಮದ ಬಳಿ ಸರೋವರದ ಮಧ್ಯದಲ್ಲಿ ಸಿಲುಕಿಕೊಂಡಿತ್ತು. ಇನ್ನು ಕತ್ತಲಾಗಿತ್ತು. ಹಡಗು ಚಲಾಯಿಸುವ ವ್ಯಕ್ತಿ ದಾರಿ ತಪ್ಪಿ ಬೇರೆ ಮಾರ್ಗದಲ್ಲಿ ಬಂದಿದ್ದರು. ಆಡಳಿತವು ತಕ್ಷಣವೇ ಸತ್ಪಾದಿಂದ ಮತ್ತೊಂದು ಹಡಗನ್ನ ಕಳುಹಿಸಿತು ಮತ್ತು ಸಚಿವರು ಮತ್ತು ಅವರೊಟ್ಟಿಗಿದ್ದ ಸಹೋದ್ಯೋಗಿಗಳನ್ನ ಹತ್ತಿಸಿ ಪುರಿ ಜಿಲ್ಲೆಯ ಕೃಷ್ಣ ಪ್ರಸಾದ್ ಪ್ರದೇಶದ ಬಳಿ ಕಾರ್ಯಕ್ರಮವೊಂದರಲ್ಲಿ ಹತ್ತಿಸಿ ರಕ್ಷಿಸಲಾಯಿತು. ಪುರಿ ಜಿಲ್ಲೆಯ ಕೃಷ್ಣ ಪ್ರಸಾದ್ ಪ್ರದೇಶದ ಬಳಿ ಕಾರ್ಯಕ್ರಮವೊಂದರಲ್ಲಿ ರೂಪಾಲ ಭಾಗವಹಿಸಬೇಕಾಗಿತ್ತು. ಆದರೆ ಈ ಘಟನೆಯಿಂದಾಗಿ ಕೊನೆಯ ಕ್ಷಣದಲ್ಲಿ ಅದನ್ನ ರದ್ದುಗೊಳಿಸಲಾಯಿತು. ರಾತ್ರಿ 10:30ರ ಸುಮಾರಿಗೆ ರೂಪಾಲ ಪುರಿಗೆ ತಲುಪಿದ್ದಾರೆ. 11ನೇ ನಂತರ ಸಾಗರ್ ಪರಿಕ್ರಮ ಕಾರ್ಯಕ್ರಮದಲ್ಲಿ ಮೀನುಗಾರರೊಂದಿಗೆ ಸಂವಾದ ನಡೆಸಲು ಕೇಂದ್ರ ಸಚಿವರು ಒಡಿಶಾಗೆ ಭೇಟಿಯನ್ನ ನೀಡಿದ್ದಾರೆ. ಇದಕ್ಕೂ ಮುನ್ನ ಗಂಜಾಂ ಜಿಲ್ಲೆಯ ಗೋಪಾಲಪುರ ಬಂದರಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇನ್ನು ಸೋಮವಾರ ಬಂದರು ಶಿಪ್ಪಿಂಗ್ ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ್ ಸೋನೋವಾಲ್ ಅವರೊಂದಿಗೆ ರೂಪಾಲ ಅವರು ಪಾರಾದೀಪ್ ಮೀನುಗಾರಿಕಾ ಬಂದರಿನ ಆಧುನೀಕರಣ ಮತ್ತು ಮೇಲ್ದರ್ಜೆಗೇರಿಸುವ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ.